ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಹೈಕೋರ್ಟ್ನಲ್ಲಿ ಕಾಯಂ ಕೆಲಸ ಕೊಡಿಸುವುದಾಗಿ 5 ರಿಂದ 54 ಲಕ್ಷ ಪಡೆದು ಖದೀಮರು ವಂಚಿಸಿದ ಘಟನೆ ಗಂಗಮ್ಮನಗುಡಿ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಹೈಕೋರ್ಟ್ ರಿಜಿಸ್ಟರ್ ಜನರಲ್ ದಾಖಲೆ ತಿರುಚಿದ ಜೈಸನ್ ಡಿಸೋಜಾ ಸೇರಿ 7 ಜನರ ವಿರುದ್ಧ ದೂರು ದಾಖಲಾಗಿದೆ. 2023ರಲ್ಲಿ ಹೈಕೋರ್ಟ್ನಲ್ಲಿ ಎಫ್ಡಿಎ, ಎಸ್ಡಿಎ ಹಾಗೂ ಜಾರಿಕಾರ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದ್ರು. ಆಗ ದಾಖಲೆ ತಿರುಚಿ ವಂಚಿಸಿದ್ರು. ಗಂಗಮ್ಮನಗುಡಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕಳಪೆ ರಸ್ತೆ ಕಾಮಗಾರಿಯಿಂದ ಗುಂಡಿಯೊಳಗೆ ಚಕ್ರ ಸಿಲುಕಿ ಬಿಎಂಟಿಸಿ ಬಸ್ ಒದ್ದಾಡಿದ ಘಟನೆ ಸಂಜಯನಗರ ಬಳಿಯ ರಾಧಾಕೃಷ್ಣ ದೇಗುಲದ ಬಳಿ ನಡೆದಿದೆ. ಈ ವೇಳೆ ಚಕ್ರ ಮೇಲಕ್ಕೆತ್ತಲು ಬಸ್ ಚಾಲಕ ಹಾಗೂ ಟ್ರಾಫಿಕ್ ಪೊಲೀಸರು ಹರಸಾಹಸಪಟ್ಟರು. ಬೇಕಾಬಿಟ್ಟಿಯಾಗಿ ರಸ್ತೆ ದುರಸ್ತಿ ಮಾಡಿದ್ರಿಂದ ಇಲ್ಲಿ ನಿತ್ಯ ವಾಹನ ಸವಾರರು ಸಂಕಷ್ಟಕ್ಕೆ ಸಿಲುಕಿಕೊಳ್ತಿದ್ದಾರೆ. ಮೆಟ್ರೋ 3ನೇ ಹಂತದ ಕಾಮಗಾರಿಗೆ 6,868 ಮರ ಕಡಿಯಲು ಬಿಎಂಆರ್ಸಿಎಲ್ ಸಜ್ಜಾಗಿದ್ದು ಪರಿಸರ ಪ್ರೇಮಿಗಳು ಕೆರಳಿದ್ದಾರೆ. ಮೈಸೂರು ರಸ್ತೆಯಿಂದ ಜೆಪಿ ನಗರದವರೆಗಿನ ಮೆಟ್ರೋ ಮಾರ್ಗಕ್ಕಾಗಿ 6,868 ಮರಗಳ ತೆರವು ಮಾಡಲು ಬಿಎಂಆರ್ಸಿಎಲ್ ಮುಂದಾಗಿದೆ. ಜೆಪಿ ನಗರ ಭಾಗದಲ್ಲಿ 1,092 ಮರಗಳ ತೆರವು ಮಾಡಲಿದ್ದು 406 ಮರಗಳ ಸ್ಥಳಾಂತರಕ್ಕೆ ಬಿಎಂಆರ್ಸಿಎಲ್ ಪ್ಲಾನ್ ಮಾಡಿದೆ.